ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಐಕಾನ್ಸ್ ಮತ್ತು 3D ಮಾಡೆಲ್ಸ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಅವುಗಳ ಸಹಾಯದಿಂದ ಯಾವ ರೀತಿ ನಾವು ಲೋಗೋಗಳನ್ನ ಕ್ರಿಯೇಟ್ ಮಾಡ್ಬೇಕಂತ. ಇಲ್ಲಿ ಐಕಾನ್ಸ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಮಾತ್ರ ನಾವಿಲ್ಲಿ ಐಕಾನ್ಸ್ ಮತ್ತೆ 3D ಮಾಡೆಲ್ಸ್ ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಲವಾರು ಕೆಟಗರಿಯ ಐಕಾನ್ಸ್ ಇದೆ. ಆರ್ಟ್ಸ್, ಆರೋಸ್, ಅಪೆರಲ್ಸ್, ಬಾಡಿ ಪಾರ್ಟ್ಸ್, ಬಗ್ಸ್, ಬಿಲ್ಡಿಂಗ್ಸ್, ಬಿಸ್ನೆಸ್, ಸೆಲೆಬ್ರೇಷನ್, ಈ ರೀತಿ ಇಲ್ಲಿ ಹಲವಾರು ಕೆಟಗರಿಯ ಐಕಾನ್ಸ್ ನಿಮಗೆ ಸಿಗುತ್ತೆ. ನಿಮಗೆ ಯಾವ ಕೆಟಗರಿಯ ಐಕಾನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅನಿಮಲ್ಸ್, ಲಯನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಯಾವ ಐಕಾನ್ಸ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಟ್ಟಿಗೆ ಇನ್ಸರ್ಟ್ ಮಾಡಬೇಕು. ನಂತರ ಎಜುಕೇಶನ್, ನಂತರ ಸೆಲೆಬ್ರೇಷನ್, ಈ ರೀತಿಯಾಗಿ ನಿಮಗೆ ಯಾವ ಐಕಾನ್ ಬೇಕು ನೀವು ಇಲ್ಲಿ ಮೊದಲು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್, ಇಲ್ಲಿ ಇನ್ಸರ್ಟ್ ಆಗ್ತಾ ಇದೆ ಐಕಾನ್ಸ್ ಈ ರೀತಿಯಾಗಿ. ಈಗ ಈ ಐಕಾನ್ಗಳನ್ನ ನಾವು ಬೇರೆ ಕಡೆ ತಗೋಬೇಕು, ಮೂವ್ ಆಗೋದಿಲ್ಲ ಯಾವುದೇ ಐಕಾನ್ಗಳು. ಆಗ ನಾವು ಟೆಕ್ಸ್ಟ್ ರ್ಯಾಪ್, ಟೈಟ್ ಅಥವಾ ಸ್ಕ್ವೇರ್ ಆಪ್ಷನ್ ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅಥವಾ ಇಮೇಜ್ ಮೇಲೆ ರೈಟ್ ಕ್ಲಿಕ್, ಟೆಕ್ಸ್ಟ್ ರ್ಯಾಪ್, ಟೈಟ್, ಈ ರೀತಿ ನಾವು ಐಕಾನ್ಗಳನ್ನ ಮೂವ್ ಮಾಡಬೇಕಾಗುತ್ತೆ ಮೊದಲು. ನಂತರ ನಾವು ಲೋಗೋವನ್ನ ಕ್ರಿಯೇಟ್ ಮಾಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಐಕಾನ್ಗಳನ್ನ ಸಪರೇಟ್ ಮಾಡಿದ್ದೀನಿ. ಈಗ ಈ ಐಕಾನ್ ಅನ್ನ ತಗೊಳ್ತಾ ಇದ್ದೀನಿ. ನಾವು ಯಾವುದೇ ಐಕಾನ್ ಅಥವಾ ಯಾವುದೇ ಇಮೇಜ್ ಸೈಜ್ ಅನ್ನ ಹೆಚ್ಚು ಕಡಿಮೆ ಮಾಡಬೇಕಂದ್ರೆ ಕಾರ್ನರ್ ಅಲ್ಲಿ ನಾವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಇನ್ಕ್ರೀಸ್ ಅಥವಾ ಡಿಕ್ರೀಸ್, ಈ ರೀತಿಯಾಗಿ. ನಂತರ ಐಕಾನ್ ಅನ್ನ ಇನ್ಸರ್ಟ್ ಮಾಡಿದ್ಮೇಲೆ ನಂತರ ಇಲ್ಲಿ ಫಾರ್ಮೆಟ್ ಮೆನು ಓಪನ್ ಆಗುತ್ತೆ. ಈಗ ನಾವು ಈ ಐಕಾನ್ಗೆ ಎಫೆಕ್ಟ್ಸ್ ಅನ್ನ ಕೊಡಬೇಕು. ಇಲ್ಲಿ ಕೆಲವು ರೆಡಿಮೇಡ್ ಎಫೆಕ್ಟ್ಸ್ ಇರುತ್ತೆ, ನಿಮಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ತಗೋಬಹುದು. ಅಥವಾ ಇಲ್ಲಿರುವಂತಹ ಯಾವುದೇ ಎಫೆಕ್ಟ್ ನಮಗೆ ಬೇಡ ಅಂದ್ರೆ ಫಿಲ್ ಶೇಪ್, ಗ್ರಾಫಿಕ್ ಫಿಲ್ ಅಲ್ಲಿ ಹೋಗಿ ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ತಗೋಬಹುದು. ಅಥವಾ ಮೋರ್ ಫಿಲ್ ಕಲರ್ಸ್, ನಿಮಗೆ ಯಾವ ಕಲರ್ ಬೇಕು ಇಲ್ಲಿ ಮಿಕ್ಸಿಂಗ್ ಸಹ ಮಾಡಬಹುದು ಈ ರೀತಿಯಾಗಿ. ನಂತರ ಔಟ್ಲೈನ್ ಕಲರ್ ಅನ್ನ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ಯಾವ ರೀತಿ ಔಟ್ಲೈನ್ ಕಲರ್ ಬೇಕು, ನಂತರ ಔಟ್ಲೈನ್ ಥಿಕ್ನೆಸ್ ಎಷ್ಟಿರಬೇಕು, ಔಟ್ಲೈನ್ ಡಿಸೈನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ನಾನಿಲ್ಲಿ ಯಾವುದೇ ಔಟ್ಲೈನ್ ಡಿಸೈನ್ ಅನ್ನ ಕೊಡ್ತಾ ಇಲ್ಲ. ಇಲ್ಲಿ ಗ್ರಾಫಿಕ್ ಎಫೆಕ್ಟ್ ಸಹ ಇದೆ, ನಿಮಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ಕೊಡಬಹುದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಮೇಜ್ ಚೇಂಜ್ ಆಗ್ತಾ ಇದೆ, ನೀವು ನೋಡ್ತಾ ಇರಬಹುದು. ಈ ರೀತಿಯಾಗಿ ನಿಮಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ಕೊಡಬಹುದು. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಪ್ರಿಸೆಟ್, ನೋ ಪ್ರಿಸೆಟ್, ನಂತರ ಶಾಡೋ, ಯಾವ ರೀತಿಯ ಶಾಡೋ ಬೇಕು ನೀವು ಇಲ್ಲಿ ಕೊಡಬಹುದು. ಇಲ್ಲಿ ಶಾಡೋ ಬಂದಿದೆ, ನಿಮಗೆ ಕಾಣಿಸ್ತಾ ಇರಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಆಟೋ ಶೇಪ್ ಅನ್ನ ಇನ್ಸರ್ಟ್ ಮಾಡಿ ಯಾವ ರೀತಿ ಆಟೋ ಶೇಪ್ಗೆ ಎಫೆಕ್ಟ್ಸ್ ಕೊಡ್ಬೇಕಂತ ಹೇಳಿದ್ದೆ. ಆ ಎಲ್ಲಾ ಎಫೆಕ್ಟ್ ಗಳು ಇಲ್ಲಿದೆ. ಸೇಮ್ ಎಫೆಕ್ಟ್ಸ್ ಅನ್ನ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಶಾಡೋ, ರಿಫ್ಲೆಕ್ಷನ್, ಗ್ಲೋ. ಈ ಇಮೇಜ್ಗೆ ಸಾಫ್ಟ್ ಎಡ್ಜಸ್ ಬಂದಿಲ್ಲ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಕೆಲವೊಂದು ಎಫೆಕ್ಟ್ಸ್ ಅಪ್ಲೈ ಆಗೋದಿಲ್ಲ ಅಂತ. ನಂತರ ಬಿವೆಲ್ ಶೇಪ್, 3D ರೊಟೇಷನ್, ನಿಮಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ಕೊಡಬಹುದು. ನಂತರ ಈ ಐಕಾನ್ ಅನ್ನ ಯೂಸ್ ಮಾಡಿ ನಾವು ಲೋಗೋ ಕ್ರಿಯೇಟ್ ಮಾಡಬೇಕು. ನಂತರ ಇನ್ಸರ್ಟ್ ಮೆನು, ಇನ್ಸರ್ಟ್ ವರ್ಡ್ ಆರ್ಟ್ ಆಪ್ಷನ್ ಅನ್ನ ನಾವೀಗ ತಗೋಬೇಕು. ಇನ್ಸರ್ಟ್ ವರ್ಡ್ ಆರ್ಟ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೆಲವು ಟೆಕ್ಸ್ಟ್ ಡಿಸೈನ್ಸ್ ಬರುತ್ತೆ, ನಿಮಗೆ ಯಾವ ಡಿಸೈನ್ ಬೇಕು ನೀವು ಇಲ್ಲಿ ತಗೋಬಹುದು ಈ ರೀತಿಯಾಗಿ. ನಂತರ ಇಲ್ಲಿ ನಾವು ಏನಾದರೂ ಟೈಪ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಟೈಪ್ ಮಾಡೋಣ ಸಿಎಸ್ಆರ್ ಸೆಂಟರ್. ಫಾಂಟ್ ಸೈಜ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್. ಈ ಫಾಂಟ್ ಅನ್ನ ತಗೊಂಡು ಬಂದು ನೀವು ಇಲ್ಲಿ ಇಡಬಹುದು. ನಂತರ ಈ ಟೆಕ್ಸ್ಟ್ ಗೆ ನೀವು ಎಫೆಕ್ಟ್ಸ್ ಅನ್ನ ಸಹ ಕೊಡಬಹುದು. ಫಾರ್ಮೆಟ್ ಮೆನು, ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ಸ್, ಈ ರೀತಿಯಾಗಿ. ನಿಮಗೆ ಸಾಲಿಡ್ ಕಲರ್ ಫಿಲ್ ಬೇಕಂದ್ರೆ ಸಾಲಿಡ್ ಕಲರ್ ಫಿಲ್ ಅನ್ನ ಮಾಡಬಹುದು. ಸಾಲಿಡ್ ಕಲರ್ ಫಿಲ್ ಯಾವ ಕಲರ್ ಬೇಕು ಫಿಲ್ ಮಾಡಬಹುದು. ಅಥವಾ ಮೋರ್ ಕಲರ್ಸ್ ಅಲ್ಲಿ ನೀವು ಬೇರೆ ಕಲರ್ ಅನ್ನ ಮಿಕ್ಸಿಂಗ್ ಮಾಡಬಹುದು. ಅಥವಾ ಗ್ರೇಡಿಯಂಟ್ ಕಲರ್ಸ್ ಎಫೆಕ್ಟ್ ಅನ್ನಾದ್ರೂ ಸಹ ನೀವು ಇಲ್ಲಿ ಕೊಡಬಹುದು. ನಂತರ ಈ ಇಮೇಜ್ ಅನ್ನು ತಗೊಳ್ಳೋಣ. ಫಾರ್ಮೇಟ್, ಯಾವ ಕಲರ್ ಬೇಕು ನೀವು ಇಲ್ಲಿ ಕೊಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಗ್ರಾಫಿಕ್ ಫಿಲ್, ಈ ರೀತಿಯಾಗಿ. ಈ ಇಮೇಜ್ ಅನ್ನ ನೀವು ಫ್ರಂಟ್ ಅಲ್ಲಿ ತಗೊಂಡು ಬರ್ಬೇಕಂದ್ರೆ ಇಲ್ಲಿ ಬ್ರಿಂಗ್ ಫಾರ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಬ್ರಿಂಗ್ ಟು ಫ್ರಂಟ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ರಿಂಗ್ ಟು ಫ್ರಂಟ್ ಅಲ್ಲಿ ಬಂದಿದೆ ಇಮೇಜ್. ನಂತರ ಸೆಂಡ್ ಬ್ಯಾಕ್ವರ್ಡ್, ಸೆಂಡ್ ಟು ಬ್ಯಾಕ್. ಈ ರೀತಿಯಾಗಿ ಬ್ರಿಂಗ್ ಫಾರ್ವರ್ಡ್ ಮತ್ತೆ ಸೆಂಡ್ ಟು ಬ್ಯಾಕ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಟು ಫ್ರಂಟ್. ಈ ರೀತಿಯಾಗಿ ನೀವು ಯಾವುದೇ ಲೋಗೋವನ್ನ ಕ್ರಿಯೇಟ್ ಮಾಡಬಹುದು. ಈ ಐಕಾನ್ ಗ್ರೂಪ್ ಇದೆ, ಈ ಗ್ರೂಪ್ ಅನ್ನ ನಾನೀಗ ಅನ್ಗ್ರೂಪ್ ಮಾಡಬೇಕು. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು, ನಂತರ ಕನ್ವರ್ಟ್ ಟು ಶೇಪ್. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲ ಸಪರೇಟ್ ಆಗಿದೆ ಐಕಾನ್ಸ್. ಈ ಐಕಾನ್ ಸಪರೇಟ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ. ನಂತರ ಕಂಟ್ರೋಲ್ ಝೆಡ್ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ನಂತರ ಫಾರ್ಮೆಟ್ ಮೆನು, ಕನ್ವರ್ಟ್ ಟು ಶೇಪ್. ಇದನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ, ಡಿಲೀಟ್. ಈ ರೀತಿಯಾಗಿ ನೀವು ಯಾವುದೇ ಲೋಗೋನ ಕ್ರಿಯೇಟ್ ಮಾಡಬಹುದು. ಅಥವಾ ಇನ್ಸರ್ಟ್ ಮೆನು, ವರ್ಡ್ ಆರ್ಟ್, ಯಾವುದೇ ಟೆಕ್ಸ್ಟ್ ಅನ್ನ ನೀವು ಇಲ್ಲಿ ತಗೋಬಹುದು. ನಂತರ CSR ಸೆಂಟರ್, ಡಬಲ್ ಎಂಟರ್ ಅನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಆನ್ಲೈನ್ ಟ್ರೈನಿಂಗ್. ನಂತರ ಈ ಟೆಕ್ಸ್ಟ್ ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ಸ್ ಅಲ್ಲಿ ಹೋದ್ರೆ ನಾವು ಟ್ರಾನ್ಸ್ಫಾರ್ಮ್ ಅಂತ ಇದೆ. ಇಲ್ಲಿ ನಿಮಗೆ ಯಾವ ರೀತಿ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡಬೇಕು. ಈ ಟೆಕ್ಸ್ಟ್ ಅನ್ನ ಈ ಕಡೆ ತಗೊಂಡು ಬರೋಣ. ಟೆಕ್ಸ್ಟ್ ಎಫೆಕ್ಟ್ಸ್, ಇಲ್ಲಿ ಟ್ರಾನ್ಸ್ಫಾರ್ಮ್. ಯಾವ ರೀತಿಯಾಗಿ ನಿಮಗೆ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಯಾವ ರೀತಿಯ ಟೆಕ್ಸ್ಟ್ ಡೈರೆಕ್ಷನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಇದನ್ನ ಸೆಲೆಕ್ಟ್ ಮಾಡೋಣ. ನಂತರ ಸೆಲೆಕ್ಟ್, ಹೋಮ್ ಮೆನು, ಸೆಂಟರ್ ಅಲೈನ್. ಈ ರೀತಿಯಾಗಿ ನಂತರ ಆಟೋ ಶೇಪ್ ಅನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಶೇಪ್ಸ್, ಈ ಶೇಪ್ ಅನ್ನು ತಗೊಳ್ಳೋಣ. ಇನ್ಸರ್ಟ್ ಆಟೋ ಶೇಪ್, ಶೇಪ್ ಫಿಲ್, ಲೈಟ್ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಟೆಕ್ಸ್ಟ್ ಅನ್ನ ನಾವು ಇಮೇಜ್ ಮೇಲೆ ತಗೊಂಡು ಬರಬೇಕು. ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಟು ಫ್ರಂಟ್. ಈ ರೀತಿಯಾಗಿ ನೀವು ಟೆಕ್ಸ್ಟ್ ಅನ್ನ ಇಮೇಜ್ ಮೇಲೆ ತಗೊಂಡು ಬರಬೇಕಾಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡೋಣ. ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕ್ವಿಕ್ ಸ್ಟೈಲ್ಸ್, ಇಲ್ಲಿ ನಾವು ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಿಮಗೆ ಯಾವ ಟೆಕ್ಸ್ಟ್ ಬೇಕು ಈ ರೀತಿಯಾಗಿ. ಈ ರೀತಿ ನಾವು ಶೇಪ್ ಅಲ್ಲಿ ಟೆಕ್ಸ್ಟ್ ಅನ್ನ ಆಡ್ ಮಾಡಬೇಕು. ಈ ರೀತಿಯಾಗಿ ನಿಮಗೆ ಯಾವ ಟೆಕ್ಸ್ಟ್ ಬೇಕು, ಯಾವ ಡಿಸೈನ್ ಅಲ್ಲಿ ನೀವು ಈ ರೀತಿ ಡಿಸೈನ್ ಮಾಡಬಹುದು. ನಂತರ ಸೆಲೆಕ್ಟ್, ಡಿಲೀಟ್, ಇನ್ಸರ್ಟ್, ವರ್ಡ್ ಆರ್ಟ್, CSR ಸೆಂಟರ್, ನಂತರ ಟೆಕ್ಸ್ಟ್ ಎಫೆಕ್ಟ್ಸ್, ಟ್ರಾನ್ಸ್ಫಾರ್ಮ್. ಈ ರೀತಿಯಾಗಿ ನಂತರ ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್. ಈ ರೀತಿಯಾಗಿ ನಂತರ ಇನ್ಸರ್ಟ್, ವರ್ಡ್ ಆರ್ಟ್, ಆನ್ಲೈನ್ ಟ್ರೈನಿಂಗ್, ಟೆಕ್ಸ್ಟ್ ಎಫೆಕ್ಟ್ಸ್, ಟ್ರಾನ್ಸ್ಫಾರ್ಮ್. ಈ ರೀತಿಯಾಗಿ ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್. ಈ ರೀತಿಯಾಗಿಯೂ ಸಹ ನಾವಿಲ್ಲಿ ಟೆಕ್ಸ್ಟ್ ಅನ್ನ ಡಿಸೈನ್ ಮಾಡಬಹುದು. ನಂತರ ಸೆಲೆಕ್ಟ್, ಫಾರ್ಮೆಟ್, ಗ್ರಾಫಿಕ್ ಫಿಲ್, ಕಲರ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ನಂತರ ಇನ್ಸರ್ಟ್, ಆಟೋ ಶೇಪ್ಸ್, ಕಾರ್ನರ್ಸ್ ರೌಂಡೆಡ್ ರೆಕ್ಟ್ಯಾಂಗಲ್, ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನಂತರ ಫಾರ್ಮೆಟ್, ಶೇಪ್ ಫಿಲ್, ಲೈಟ್ ಕಲರ್ ಅನ್ನ ನಾನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಈ ಐಕಾನ್ ಅನ್ನ ನಾವಿಲ್ಲಿ ತಗೊಂಡು ಬರಬೇಕು. ಐಕಾನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ತಾ ಇದೆ. ನಂತರ ಫಾರ್ಮೆಟ್, ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಟು ಫ್ರಂಟ್. ಈ ರೀತಿಯಾಗಿ ನಂತರ ಇಲ್ಲಿ ನೀವು ಯಾವುದೇ ಟೆಕ್ಸ್ಟ್ ಅನ್ನ ಬರೀಬಹುದು. ಈ ರೀತಿಯಾಗಿ ನಾವು ಐಕಾನ್ಸ್ ಮತ್ತೆ ಆಟೋ ಶೇಪ್ಸ್, ವರ್ಡ್ ಆರ್ಟ್ ಸಹಾಯದಿಂದ ತುಂಬಾ ಸುಲಭವಾಗಿ ಲೋಗೋಗಳನ್ನ ಕ್ರಿಯೇಟ್ ಮಾಡಬಹುದು. ನಂತರ ಶಾಪಿಂಗ್ ಲೋಗೋವನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಬಹುದಂದ್ರೆ ಈ ರೀತಿಯ ಐಕಾನ್ಸ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ಫಾರ್ಮೆಟ್, ಗ್ರಾಫಿಕ್ ಫಿಲ್ಸ್, ಈ ರೀತಿಯಾಗಿ ಯಾವ ಕಲರ್ ಬೇಕೋ ನೀವು ಇಲ್ಲಿ ಫಿಲ್ ಮಾಡಬಹುದು. ನಂತರ ಟೆಕ್ಸ್ಟ್ ಅನ್ನ ಬರೀಬಹುದು. ಈ ರೀತಿಯಾಗಿ ನೀವು ಯಾವುದೇ ಲೋಗೋಗಳನ್ನ ಕ್ರಿಯೇಟ್ ಮಾಡಬಹುದು. ನಂತರ ಇನ್ಸರ್ಟ್ ಮೆನು, 3D ಮಾಡೆಲ್ಸ್. ಇಲ್ಲಿ ನಿಮಗೆ ಹಲವಾರು 3D ಮಾಡೆಲ್ಸ್ ಸಿಗುತ್ತೆ. ಯಾವ ರೀತಿಯ ಮಾಡೆಲ್ ಬೇಕೋ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಯಾವುದೇ ಒಂದು ಪ್ರಾಜೆಕ್ಟ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ಗೆ ನೀವು ಈ ರೀತಿಯ 3D ಮಾಡೆಲ್ಸ್ ನ ಯೂಸ್ ಮಾಡಬಹುದು.
ಇಲ್ಲಿ ಹಲವಾರು ರೀತಿಯ 3D ಮಾಡೆಲ್ಸ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಇಮೋಜಿ, ಕೆಮಿಸ್ಟ್ರಿ, ಕ್ಲಾತಿಂಗ್, ಫರ್ನಿಚರ್ಸ್, ಈ ರೀತಿಯಾಗಿ ಹಲವಾರು ಕ್ಯಾಟಗರಿಯ 3D ಮಾಡೆಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅನಿಮಲ್ಸ್, ಈ ರೀತಿ ಬಿಲ್ಡಿಂಗ್ಸ್, ಯಾವ್ದು ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಅನಿಮಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೀವ್ ಆಲ್ ಕ್ಯಾಟ್ಸ್ ಅಂಡ್ ಡಾಗ್ಸ್. ಇಲ್ಲಿ ನೀವು ನೋಡ್ತಾ ಇರಬಹುದು ಕೆಲವು 3D ಮಾಡೆಲ್ಸ್ ಅನಿಮಲ್ಸ್ ಇಲ್ಲಿದೆ. ನಮಗೆ ಯಾವ್ದು ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಇನ್ಸರ್ಟ್. ಇಲ್ಲಿ ಇನ್ಸರ್ಟ್ ಆಗಿದೆ 3D ಮಾಡೆಲ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಯಾವುದೇ 3D ಮಾಡೆಲ್ಸ್ ನ ನಾವಿಲ್ಲಿ ಇನ್ಸರ್ಟ್ ಮಾಡಿದ್ರೆ ಫಾರ್ಮೆಟ್ ಮೆನು ಓಪನ್ ಆಗುತ್ತೆ. ಇಲ್ಲಿ 3D ಮಾಡೆಲ್ಸ್ ನಿಮ್ಮ ಕಂಪ್ಯೂಟರ್ ಅಲ್ಲಿ ನೀವು ಯಾವುದೇ 3D ಮಾಡೆಲ್ ಅನ್ನು ಸೇವ್ ಮಾಡಿದ್ರೆ ದಿಸ್ ಡಿವೈಸ್ ಇಲ್ಲಿಂದ ನೀವು ತಗೋಬಹುದು, ಅಥವಾ ಸ್ಟಾಕ್ 3D ಮಾಡೆಲ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಆನ್ಲೈನ್ ಇಂದ ಬೇರೆ ಪಿಕ್ಚರ್ಸ್ ಅನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈ ರೀತಿಯಾಗಿ ಶೇಪ್ಸ್, 3D ಶೇಪ್ಸ್, ವ್ಯೂ ಆಲ್. ಇಲ್ಲಿ ಕೆಲವು 3D ಶೇಪ್ಗಳು ಬರುತ್ತೆ. ಯಾವ ಶೇಪ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಇನ್ಸರ್ಟ್ ಈ ರೀತಿಯಾಗಿ ನೀವು 3D ಮಾಡೆಲ್ ಅನ್ನ ಇನ್ಸರ್ಟ್ ಮಾಡ್ಕೋಬಹುದು. ನಂತರ ನಾನು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ 3D ಮಾಡೆಲ್ಸ್ ವ್ಯೂ, ನಾವು ಯಾವ ವ್ಯೂ ಅಲ್ಲಿ ಈ ಇಮೇಜ್ ಅನ್ನ ನೋಡಬೇಕು. ಇಲ್ಲಿ ನೀವು ನೋಡ್ತಾ ಇರಬಹುದು ಹಲವಾರು ವ್ಯೂ ಇದೆ. ಯಾವ ವ್ಯೂ ಅಂತ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಲೆಫ್ಟ್ ವ್ಯೂ, ನಂತರ ಟಾಪ್ ವ್ಯೂ, ಬ್ಯಾಕ್, ರೈಟ್, ಬಾಟಮ್, ಈ ರೀತಿಯಾಗಿ. ಅಥವಾ ನೀವು ಇಲ್ಲಿ ಸೆಂಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಈ ರೀತಿಯಾಗಿ ರೊಟೇಟ್ ಮಾಡಬಹುದು. ಯಾವ ವ್ಯೂ ಅಲ್ಲಿ ನಿಮ್ಗೆ ಇಮೇಜ್ ಬೇಕು. ಈ 3D ಮಾಡೆಲ್ ಅನ್ನ ನೀವು ಯಾವ ಡೈರೆಕ್ಷನ್ಗೆ ಟರ್ನ್ ಮಾಡಬೇಕು ನೀವು ಇಲ್ಲಿ ಮಾಡಬಹುದು. ಈ ರೀತಿಯಾಗಿ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಯಾವುದೇ ಇಮೇಜ್ ಇರಲಿ, ಯಾವುದೇ 3D ಮಾಡೆಲ್ ಅನ್ನ ನೀವು ಎಲ್ಲ ಆಂಗಲ್ಗಳಿಗೂ ಇಲ್ಲಿ ಟರ್ನ್ ಮಾಡಬಹುದು. ಈ ರೀತಿ 3D ಮಾಡೆಲ್ಗೂ ಸಹ ನೀವಿಲ್ಲಿ ಯಾವ ವ್ಯೂ ಬೇಕು ನೀವಿಲ್ಲಿ ತಗೋಬಹುದು, ಅಥವಾ ನೀವಿಲ್ಲಿ ಚೇಂಜ್ ಮಾಡಬಹುದು. ಯಾವ ಡೈರೆಕ್ಷನ್ ಅಲ್ಲಿ ನಿಮ್ಗೆ 3D ಮಾಡೆಲ್ ಬೇಕು. ಈ ರೀತಿಯಾಗಿ ಇನ್ಸರ್ಟ್ 3D ಮಾಡೆಲ್ಸ್, ಇಮೋಜೀಸ್. ಇಲ್ಲಿ ಹಲವಾರು ಇಮೋಜೀಸ್ ಸಿಗುತ್ತೆ. ನಿಮ್ಗೆ ಯಾವ ಇಮೋಜಿ ಬೇಕು ನೀವು ಇಲ್ಲಿಂದ ತಗೋಬಹುದು. ಸೆಲೆಕ್ಟ್ ಇನ್ಸರ್ಟ್. ಈ ರೀತಿಯಾಗಿ ನೀವು ಯಾವ 3D ಮಾಡೆಲ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ನಂತರ ಯಾವ ಆಂಗಲ್ಗೆ ಬೇಕು ನೀವು ಇಲ್ಲಿ ರೊಟೇಟ್ ಸಹ ಮಾಡಬಹುದು. ಈ ರೀತಿಯಾಗಿ ಇವುಗಳ ಸಹಾಯದಿಂದ ನಾವು ಯಾವುದೇ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಬಹುದು. ಇವತ್ತು ನಾವು ನೋಡಿದ್ವಿ ಆಟೋ ಶೇಪ್ಸ್ ಮತ್ತೆ ಐಕಾನ್ಸ್, 3D ಮಾಡೆಲ್ಸ್ ಮತ್ತೆ ವರ್ಡ್ ಆರ್ಟ್ ಗಳನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಅವುಗಳ ಸಹಾಯದಿಂದ ನಾವು ಯಾವ ರೀತಿ ಲೋಗೋಗಳನ್ನ ಕ್ರಿಯೇಟ್ ಮಾಡ್ಬೇಕಂತ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸ್ಮಾರ್ಟ್ ಆರ್ಟ್ ಮತ್ತೆ ಚಾರ್ಟ್ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ.